ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಚೆನ್ನಯ್ಯನನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಯಂತ್ ಮನೆ ಮಹಜರು ಆದ ಬಳಿಕ ಸಿಐಡಿ ಕಚೇರಿಗೆ ಕರೆದೊಯ್ದಂತಹ ಮಾಹಿತಿ ಇದೆ. ಕೆಲವೇ ಹೊತ್ತಿನಲ್ಲಿ ಬೆಳತಂಗಡಿಗೆ ಕರೆದೊಯ್ಯುವಂತಹ ಚಾನ್ಸಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ ಮಾಧ್ಯಮಗಳ ಕಣ್ತಪ್ಪಿಸಿ ಎಸ್ಐಟಿ ಸಿಐಡಿ ಕಚೇರಿ ಕರ್ಕೊಂಡು ಹೋಗಿರುವಂಥದ್ದು. ಇವತ್ತು ಬೆಳ್ತಂಗಡಿಗೆ ಕರೆದೊಯ್ಯೋದಕ್ಕೆ ಎಸ್ಐಟಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳ್ತಂಗಡಿಗೆ ಹೋಗ್ತಾರೆ ಅನ್ನೋದಾದ್ರೆ ಬೇರೆ ಕಡೆ ಇವತ್ತು ಸ್ಥಳ ಮಹಜರ ಆಗಲ್ವಾ, ಮಂಡ್ಯಕ್ಕೆ ಹೋಗ್ತಾರೆ ಅನ್ನೋದಿತ್ತು. ಬೆಂಗಳೂರಿನ ಮತ್ತಷ್ಟು ಕಡೆಗಳಲ್ಲೂ ಕೂಡ ಸ್ಪಾಟ್ ಮಹಜರ್ ಆಗುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಮಾಹಿತಿ ಇತ್ತು. ತಮಿಳುನಾಡಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ನೋಡಬೇಕು ಎಸ್ಐಟಿ ಏನು ಮಾಡುತ್ತೆ ಅಂಥೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ನಿನ್ನೆ ಎಸ್ಐಟಿ ಅಧಿಕಾರಿಗಳು ಮೊದಲು ಮಂಡ್ಯ ಅದಾದ್ಮೇಲೆ ತಮಿಳುನಾಡಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಬಂದರೂ ಅವ್ರು ಬಂದಿದ್ದು ಬೆಂಗಳೂರಿಗೆ ಟಿ ಜಯಂತ್ ಮನೆಯಲ್ಲಿ ಸ್ಥಳ ಶೋಧವನ್ನು ಮಾಡುವಂತಹ ಕೆಲಸ ಮಾಡುತ್ತೆ. ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ವಾಪಸ್ ಬೆಳ್ತಂಗಡಿಗೆ ಹೋಗ್ತಾರಾ? ಇವತ್ತು ಬೆಂಗಳೂರಿನಲ್ಲಿದ್ದು ಮತ್ತಷ್ಟು ಸ್ಥಳಗಳಲ್ಲಿ ಸ್ಪಾಟ್ ಮಹಜರಾಗುವಂತಹ ಕೆಲಸ ಇದೆಯಾ? ಮಂಡ್ಯ ಮತ್ತು ತಮಿಳುನಾಡಿಗೆ ಹೋಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂತಹ ಮಾತುಗಳು. ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ ಉಮೇಶ್? ಪ್ರೇಮ್, ಈಗ ಬುರುಡೆ ಚೆನ್ನೈನನ್ನು ಬೆನ್ನತ್ತಿರುವಂಥ SIT ಅಧಿಕಾರಿಗಳು ಈಗಾಗಲೇ ಆತನನ್ನು ಕಸ್ಟಡಿಗೆ ಪಡ್ಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಮಹಜರ್ ಮಾಡ್ತಾ ಇರುವಂಥದ್ದು. ಮೊದಲಿಗೆ ಬೆಳ್ತಂಗಡಿಯಲ್ಲಿ ಮಹಜರ್ ಮಾಡಿದ ನಂತರದಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿರುವಂಥದ್ದು. ನಿನ್ನೆ 1 ಗಂಟೆ ಸುಮಾರಿಗೆ ಮಲ್ಲಸಂದ್ರ ಅಂದರೆ ಬಗಲ್ಗುಂಟೆ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಮಲ್ಲಸಂದ್ರದ ಜಯಂತ್ ಮನೆಗೆ ಬಂದಂಥ ಅಧಿಕಾರಿಗಳು ಸುಮಾರು 8 ಗಂಟೆಗಳ ಕಾಲ ಮಹಜರು ಮಾಡಿದ ನಂತರದಲ್ಲಿ ರಾತ್ರಿ 10 ಗಂಟೆ ವೇಳೆಗೆ CID ಕಚೇರಿಗೆ ಚೆನ್ನೈನನ್ನು ಕರೆತಂದಿರುವಂಥದ್ದು. ಇವತ್ತು 8 ಗಂಟೆ ನಂತರದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಮಹಜರ್ ಬಾಕಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗಿವೆ. ಅದರಲ್ಲಿ ಪ್ರಮುಖವಾಗಿ ಮಟ್ಟಣ್ಣವರ ಕೊಡಿಗೆಹಳ್ಳಿ ನಿವಾಸ ಏನಿದೆ ಅಲ್ಲಿ ಮಹಜರ್ ಮಾಡಬೇಕಾಗಿದೆ. ಗಿರೀಶ್ ಮಟ್ಟಣ್ಣನವರು ಮತ್ತು ಈ ಚಿನ್ನಯ್ಯ ಆಗಾಗ ಬಂದು ಅಲ್ಲಿ ಭೇಟಿ ಆಗ್ತಾ ಇದ್ರು ಅನ್ನೋದ್ರ ಜೊತೆಗೆ ಆ ಭಾಗದಲ್ಲಿರುವಂಥ ಒಂದು ಖಾಸಗಿ ಹೋಟೆಲಲ್ಲೂ ಕೂಡ ಇವರು ಪದೇ ಪದೇ ಭೇಟಿಯಾಗಿರೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಅವರ ಮನೆ ಮತ್ತು ಅವರು ಭೇಟಿ ಆಗ್ತಿದ್ದಂಥ ಖಾಸಗಿ ಜಾಗ ಏನಿದೆ ಅಲ್ಲಿ ಮಹಜರ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಕೆಲವೊಬ್ಬರು ಲಾಯರ್ಗಳೇನೋ ಈ ಬುರುಡೆ ತೆಗೆದುಕೊಂಡು ಚಿನ್ನಯ್ಯ ಬಂದಂಥ ವೇಳೆಯಲ್ಲಿ ಅವ್ರ ಜೊತೆಗೆ ಬಂದಿದ್ದರು. ಅವರ ಕಚೇರಿಗಳು ಕೂಡ ಬೆಂಗಳೂರಲ್ಲಿರುವಂಥದ್ದು. ಈತ ಬುರುಡೆ ಅಲ್ಲಿಗೆ ಧರ್ಮಸ್ಥಳಕ್ಕೆ ತರೋಕ್ಕೂ ಮುಂಚೆ ಬೇರೆ ಇಲ್ಲಿ ಬೆಂಗಳೂರಲ್ಲಿ ಯಾರನ್ನೆಲ್ಲ ಭೇಟಿಯಾಗಿದ್ದ, ಎಷ್ಟೆಷ್ಟು ದಿನಗಳ ಕಾಲ ಅವ್ರ ಜೊತೆಲಿದ್ದ ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲೇ ನಿನ್ನೆ ಮೊದಲ ಬಾರಿಗೆ ಜಯಂತ್ ಮನೆಗೆ ಅವ್ರ ಮನೆಗೆ ಹೋಗಿ ದಾಳಿ ಮಾಡಿರುವಂಥದ್ದು. ಆ ದಾಳಿ ವೇಳೆಯಲ್ಲೂ ಕೂಡ ಜಯಂತ್ ಮನೆಯಲ್ಲಿ ಇದೇ ಚೆನ್ನಯ್ಯ 2 ದಿನಗಳ ಕಾಲ ಉಳ್ಕೊಂಡಿದ್ದ. 2 ದಿನಗಳ ಕಾಲ ಉಳ್ಕೊಂಡಿದ್ದಂಥ ವೇಳೆಯಲ್ಲೂ ಕೂಡ ಆತ ಬ್ಯಾಗಲ್ಲಿ ಆ ಬುರುಡೆಯನ್ನು ತೆಗೆದುಕೊಂಡ್ಬಂದಿದ್ದ ಅನ್ನೋದ್ರ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಕೂಡ ಮಾಹಿತಿ ಲಭ್ಯ ಆಗಿರುವಂಥದ್ದು. ಇವತ್ತು CID ಅಧಿಕಾರಿಗಳು CID ಕಚೇರಿಯಲ್ಲಿ ಚಿನ್ನಯ್ಯ ಇದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇದೆ. ಬಹುತೇಕ ಬೆಂಗಳೂರಿನಲ್ಲಿರೋ ಕಾರಣಕ್ಕಾಗಿ ನಿನ್ನೆ ಬರೀ ಒಂದೇ ಕಡೆ ಮಹಜರ್ ನಡೆದಿರುವಂಥದ್ದು. ಇವತ್ತು ಗಿರೀಶ್ ಮಟ್ಟಣ್ಣವ್ರ ಮನೆ ಕಚೇರಿ ಅಥವಾ ಏನು ವಕೀಲರುಗಳ ಕಚೇರಿಯನ್ನು ಮಹಜರ್ ಮಾಡುವ ಸಾಧ್ಯತೆ ಇರುವಂಥದ್ದು. ಅದ್ರ ಜೊತೆಗೆ ಈತ ಏನು ಧರ್ಮಸ್ಥಳಕ್ಕೆ ಬರೋಕ್ಕೂ ಮುಂಚೆ ತಮಿಳುನಾಡು ಭಾಗದಲ್ಲಿ ಉಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಏನು ಮಾಹಿತಿಗಳು ಲಭ್ಯವಾಗಿದ್ದಾವೆ, ಅಲ್ಲಿಗೆ ಕರ್ಕೊಂಡು ಹೋಗುವ ಸಾಧ್ಯತೆ ಕೂಡ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ SIT ಅಧಿಕಾರಿಗಳ ಮುಂದಿರುವಂಥ ಪ್ರಶ್ನೆ, ಬುರುಡೆ ಎಲ್ಲಿಂದ ಬಂತು, ಯಾರ ಜೊತೆಗೆ ತೆಗೆದುಕೊಂಬಂದ್ರಿ, ಯಾರೆಲ್ಲ ಎಲ್ಲೆಲ್ಲಿ ಆ ಬುರುಡೆನ ಇಟ್ಕೊಂಡಿದ್ವಿ ಮತ್ತು ಯಾರ ಜೊತೆಗೆ ಎಷ್ಟೆಷ್ಟು ದಿನಗಳ ಕಾಲ ಸಂಪರ್ಕದಲ್ಲಿ ಇದ್ರಿ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ತನಿಖೆ ಮುಂದಾಗಿರುವ ಕಾರಣಕ್ಕಾಗಿ 8 ಗಂಟೆ ನಂತರದಲ್ಲಿ ಬೆಂಗಳೂರಲ್ಲೇ ಬೇರೆ ಬೇರೆ ಕಡೆಗಳಲ್ಲಿ ಮಹಜರ್ ಮಾಡ್ತಾರಾ ಅಥವಾ ಬೆಳ್ತಂಗಡಿಗೆ ವಾಪಸ್ ಹೋಗ್ತಾರಾ ಅನ್ನೋದು ಗೊತ್ತಾಗಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸ್ಪಾಟ್ ಮಹಜರು ಅಥವಾ ಸ್ಪಾಟ್ ಶೋಧ ಏನಿದೆ ಇದು ತನಿಖೆಯ ಒಂದು ಭಾಗ. ಅದು ಚಿನ್ನಯ್ಯ ಕೊಟ್ಟಂತಹ ಹೇಳಿಕೆ, ಎಲ್ಲೆಲ್ಲಿ ಯಾರ್ಯಾರನ್ನು ಭೇಟಿಯಾಗಿದೆ, ಎಲ್ಲೆಲ್ಲಿ ಮೀಟಿಂಗ್ ಆಗಿತ್ತು, ಏನೇನಾಗಿತ್ತು ಅನ್ನುವಂತಹ ವಿವರ ಕೊಟ್ಟಿರ್ತಾನಲ್ಲ, ಅದನ್ನಾಧರಿಸಿ ಈ ಪ್ರಕ್ರಿಯೆ ಆಗುತ್ತೆ.